ನನ್ನ ಹೆಸರು ಹೇಮಾ, ಹ್ಮ್. 26 ಬ್ಯಾಚ್. ನಾನು ಗಿರಿನಗರದಿಂದ ಮಾತಾಡ್ತಾ ಇರೋದು. ಓಕೆ ನಾನು ಜಾಯಿನ್ ಆಗಿದ್ದು ಆಕ್ಚುಲಿ ವೆಯ್ಟ್ ಲಾಸ್ಗೆ. ಆಮೇಲೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಇತ್ತು ನನಗೆ. ಸರಿಯಾಗಿ ಆ ಆಹಾರ ಹೇಗ್ ತಗೋಬೇಕು ಗೊತ್ತಾಗ್ತಿರ್ಲಿಲ್ಲ, ರಾತ್ರಿ ನಿದ್ದೆ ಬರ್ತಾ ಇರ್ಲಿಲ್ಲ. ಹ್ಮ್. ಒಂದು ರೇಂಜ್ ಇಂದ ಎಲ್ಲ ಕರೆಕ್ಟ್ ಆಗಿ ಸೆಟ್ ಆಗ್ತಾ ಇದೆ ಸರ್ ಒಂದೊಂದುನು. ಇವಾಗ 4 kgs ವೆಯ್ಟ್ ಲಾಸ್ ಆಗಿದೆ. 105 kg ಇಂದ 101 ಬಂದಿದೆ. ಇವಾಗ ವೆಯ್ಟ್ ಲಾಸ್ ಆಗಿದೆ. ಮೇನ್ ಆಗಿ ತುಂಬಾ ಬೆನಿಫಿಟ್ ಆಗಿದೆ ಸರ್ ನನ್ಗೆ ಪ್ರೋಗ್ರಾಮ್ ಇಂದ. ತುಂಬಾ ಖುಷಿ ಆಗುತ್ತೆ ಸರ್ ನನ್ಗೆ. ಓಕೆ ಫೈನ್, ಥ್ಯಾಂಕ್ ಯು ಮೇಡಮ್. ವೆಯ್ಟ್ ಲಾಸ್ ಒಂದೇನಾ ಮತ್ತು ಬೇರೆ ಏನಾದರೂ ಹೆಲ್ತ್ ಇಶ್ಯೂಸ್ ಅಥವಾ ಬೇರೆ ಏನಾದರೂ ನಿಮಗೆ ಪ್ರಾಬ್ಲಮ್ಸ್ ಆಯ್ತಾ ಬಿಫೋರ್ ನೀವು ಜಾಯ್ನ್ ಆಗೋದಕ್ಕಿಂತ ಸರ್ ಮೊದಲು? ನನಗೆ ಆಕ್ಚುಲಿ ಥೈರಾಯ್ಡ್, PCOD ಇತ್ತು. ಹ್ಮ್. ಈಗ ಅದೆಲ್ಲ ಒಂದೊಂದಾಗಿ ಸಾಲ್ವ್ ಆಗ್ತಾ ಬರ್ತಾ ಇದೆ ಸರ್ ನನ್ಗೆ. ಮೇನ್ ಆಗಿ ಇದು ಏನಂತಂದ್ರೆ ಒಂದು ಹೇಗ್ ಹೇಳ್ಬೇಕಂದ್ರೆ ಒಂದ್ ರೀತಿ ಜಾಬ್ ಮಾಡ್ಕೊಂಡು ಮತ್ತೆ ಮನೇನು ನಿಭಾಯಿಸ್ಕೊಂಡು ಹೆಲ್ತ್ ಬಗ್ಗೆ ಕಾನ್ಶಿಯಸ್ ಇರ್ಲಿಲ್ಲ ಸರ್. ಹ್ಮ್. ಒಬ್ಬೊಬ್ರು ಒಂದೊಂದು ಹೇಳ್ತಾರೆ, ನಾವ್ ಏನ್ ಕೇಳ್ಬೇಕು ಅಂತಾನೆ ಗೊತ್ತಾಗ್ತಾ ಇರ್ಲಿಲ್ಲ, ನಮ್ಗೆ ಓನ್ ಏನು ಇರ್ಲಿಲ್ಲ. ಸೊ ಈ ಪ್ರೋಗ್ರಾಮ್ ಬಂದ್ಮೇಲೆ ಏನಾಯ್ತು ನನ್ಗೆಲ್ಲ ಒಂದ್ ರೀತಿ ಕರೆಕ್ಟ್ ಆಗಿ ಸರ್ಕಾಡಿಯನ್ ರಿದಮ್ ಅಂತಾರಲ್ಲ ಆ ತರ ಆಗಿದೆ ಸರ್. ಎಲ್ಲ ಚೆನ್ನಾಗಿ ಆಗಿದೆ ಸರ್. ಹೆಲ್ತ್ ನನ್ಗೆ ತುಂಬಾ ಖುಷಿ ಆಗುತ್ತೆ. ಥ್ಯಾಂಕ್ಸ್ ಎ ಲಾಟ್ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಎಸ್, ಥ್ಯಾಂಕ್ ಯು ಮೇಡಮ್. ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್, 4 kgs ವೆಯ್ಟ್ ಲಾಸ್ ಮಾಡಿದ್ದೀರಾ ಇನ್ ಜಸ್ಟ್ 6 Thank weeks. you, ಇಟ್ಸ್ sir. ಗುಡ್, ಅಂದರೆ ನೀಟಾಗಿ ಇಂಪ್ಲಿಮೆಂಟ್ ಮಾಡಿದ್ದೀರಾ ಅಂತ ತೋರಿಸುತ್ತೆ ಅದರಲ್ಲೇನೆ. ಹೌದು ಸರ್. ಸೊ ಇಟ್ ಇಸ್ ಜಸ್ಟ್ ದ ಬಿಗಿನಿಂಗ್. ಇನ್ನು ದೇರ್ ಇಸ್ ಅ ಲಾಂಗ್ ವೇ ಟು ಗೋ. ಸೊ ಇನ್ನು 50% ಆಫ್ ದ ಪ್ರೋಗ್ರಾಮ್ ಇದೆ. ಸೊ ಇನ್ನೂ Okay. ಬರುತ್ತೆ ಹೋಗ್ತಾ ಹೋಗ್ತಾ. ಸೊ ಅದನ್ನೆಲ್ಲ ಫಾಲೋ ಮಾಡಿ. ಆ್ಯಂಡ್ ಪ್ರೋಗ್ರಾಮಲ್ಲಿ ಆಬ್ವಿಯಸ್ಲಿ ನಿಮಗೆ ಗ್ರೂಪಲ್ಲಂತೂ ಫುಲ್ ಗ್ರೂಪ್ ಏನು ಅನಿಸ್ತಾ ಇದೆ ಅಂದರೆ ಸಪೋರ್ಟಿವ್ ಗ್ರೂಪ್ ಅನ್ಸುತ್ತಾ? ತುಂಬಾ ಸಪೋರ್ಟಿವ್ ಗ್ರೂಪ್ ಸರ್. ಹ್ಮ್. ಆಕ್ಚುಲಿ ನಮ್ ಕೋಚ್ ಇದ್ದಾರೆ. ಆಮೇಲೆ ಹ್ಮ್. ಮಾನಸ ಮ್ಯಾಮ್ ಬಂದ್ಮೇಲಂತೂ ಪ್ರತಿಯೊಂದು ಕೇಳಿ ತಿಳ್ಕೊತಾರೆ, ಪ್ರತಿಯೊಂದು ಇದ್ ಮಾಡ್ತಾರೆ. ಮೇನ್ ಅಪ್ರಿಶಿಯೇಟ್ ಮಾಡ್ತಾರೆ, ಮೋಟಿವೇಟ್ ಮಾಡ್ತಾರೆ ಜಾಸ್ತಿ. ಹ್ಮ್. ಇದರಿಂದಾನು ತುಂಬಾ ಅಚೀವ್ ಮಾಡಕ್ ಆಗ್ತಾ ಇದೆ ಸರ್. ಎಸ್. ಸೊ ಅದಕ್ಕೆ ಗ್ರೂಪ್ ಫಾರ್ಮೆಟಲ್ಲಿ ಇಂಡಿವಿಜುವಲ್ ನಾವು ಕೋಚ್ ಮಾಡ್ಬೋದು ಒಂದಿಷ್ಟು ಜನಕ್ಕೆ ಇದು ಮಾಡಿಕೊಂಡು, ಬಟ್ ಈ ರೀತಿ ಗ್ರೂಪಲ್ಲಿ ಆದಂಗೆ ಆಗಲ್ಲ. ಯಾಕಂದರೆ ಹೌದು ಸರ್. ಹೆಲ್ತಿ ಕಾಂಪಿಟೇಷನ್ ಡೆವಲಪ್ ಆಗುತ್ತೆ. ಬೇರೆಯವರು ಮಾಡ್ತಿರ್ತಾರೆ, ಅದನ್ನು ನೋಡಿ ನಿಮಗೂ ಮಾಡಬೇಕು ಅನ್ಸುತ್ತೆ. ಆ್ಯಂಡ್ ಇನ್ನೊಂದು ಏನಂದರೆ ಡಾಕ್ಟರ್ ಮಾನಸ ಅವರು ಬ್ಯಾಚ್ ಅಂತೂ ಚೆನ್ನಾಗಿ ನಡೆಸ್ತಾರೆ, ಅದರಲ್ಲಂತೂ ಏನೂ ಡೌಟ್ ಇಲ್ಲ. ಆ್ಯಂಡ್ ಶಿ ಈಸ್ ಆಲ್ವೇಸ್ ಆನ್ ನಿಮ್ಮಿಂದ, ಅಂದರೆ ಇನ್ಸ್ಟೆಂಟಾಗಿ ನೀವೇನೇ ಕೇಳಿದ್ರು ಇಮಿಡಿಯೇಟಾಗಿ ರೆಸ್ಪಾಂಡ್ ಮಾಡ್ತಾರೆ. ಆ್ಯಂಡ್ ವಿಲ್ ಟ್ರೈ ಟು ಸಣ್ಣ ಪುಟ್ಟ ನೀವು ಮಾಡಿದ್ಕೂ ಅಪ್ರಿಷಿಯೇಟ್ ಮಾಡ್ತಾರೆ. ಸೊ ಅದರಿಂದ ಎಲ್ಲರಿಗೂ ಒಂದು ಮೋಟಿವೇಶನ್ ಬರುತ್ತೆ, ಓಕೆ ಡೆಫಿನೆಟ್ಲಿ ನಾವು ಇದನ್ನ ಇನ್ನೂ ಮಾಡಬೇಕು ಅಂತ. ಸೊ ಫೈನ್, ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಕಂಟಿನ್ಯೂ ಮಾಡಿ, ಇನ್ನೂ ಭಾಳ ಇದೆ ಮಾಡೋದು. ಹೌದು ಸರ್. ಟಾರ್ಗೆಟ್ ಇದು ಬರ್ದಿದ್ರಾ? ಗೋಲ್ ಕಾರ್ಡ್ ಬರ್ದಿದ್ರಾ? ಆಗಿದೆ ಸರ್. ಬರ್ದು ನಾನು ಟೇಬಲ್ ಮೇಲೆ ಇಟ್ಕೊಂಡಿದ್ದೀನಿ. ಹ್ಮ್. ದೇವ್ರ ಫೋಟೋ ನೋಡ್ದಂಗ್ ಬೆಳಗ್ಗೆ ಸಾಯಂಕಾಲ ನೋಡ್ತಾ ಇರ್ತೀನಿ. ಅದನ್ನ ಅಚೀವ್ ಮಾಡ್ಲೇಬೇಕು ನಾನು. ಎಸ್, ಅದೇ ಗೋಲ್ ಕಾರ್ಡ್ ಬರೆಯೋ ಇಂಪಾರ್ಟೆನ್ಸ್ ಅದು. ಅದರಿಂದ ಒಂದು ನಿಮ್ಗಿನ್ನೂ ಮೋಟಿವೇಶನ್ ಬರುತ್ತೆ, ಅದು ನೋಡ್ತಾ ಓ ಮಾಡಬೇಕು ಅಂತ. ಹೌದು ಸೊ ಸರ್. ಆಲ್ ಆಸ್ಪೆಕ್ಟ್ಸ್, ಅಂದರೆ ಸುಮ್ಮನೆ ನಾವೇನೋ ಬರೀ ಒಂದೇನೋ ಡಯಟ್ ಚಾರ್ಟ್ ಕೊಡೋದಕ್ಕೂ ಇದು ಓವರ್ ಆಲ್ ಎಲ್ಲ ಆಸ್ಪೆಕ್ಟ್ಸ್ನು ಹ್ಯಾಂಡಲ್ ಮಾಡೋದಕ್ಕೂ ಡಿಫ್ರೆನ್ಸ್ ಇದೆ. ದಟ್ ವಿಲ್ ಹೆಲ್ಪ್ ಯು. ಇಲ್ಲಾಂದರೆ ಸುಮ್ಮನೆ ಚಾರ್ಟ್ ಕೊಟ್ಬಿಟ್ಟು ಮಾಡ್ಕೊಳ್ಳಿ ಅಂದರೆ ಏನೋ ಜನ ಪ್ರೋಗ್ರಾಮ್ ಇರುವಾಗ ಮಾಡ್ಬೋದು, ಬಟ್ ಅದನ್ನು ಕಂಟಿನ್ಯೂಸ್ ಆಗಿ ಮಾಡೋಕ್ಕಾಗಲ್ವಲ್ಲ. ಅದೆಲ್ಲ ತಿಳ್ಕೊಂಡು ಮಾಡೋದಕ್ಕೂ ಹಂಗೆ ಮಾಡೋದಕ್ಕೂ ಭಾಳ ವ್ಯತ್ಯಾಸ ಇದೆ. ಸೊ ಇಟ್ ಇಸ್ ಗುಡ್, ನೀವು ಬೆಳಗ್ಗೆ ಸಂಜೆ ನೋಡ್ಕೊಂಡು ಇದು ಮಾಡ್ತಿದ್ದೀರಾ ಅಂತ. ದೇವ್ರ ಫೋಟೋ ಥರ ಕಂಪೇರ್ ಮಾಡಿಬಿಟ್ರಿ. ಸೊ ಹಂಗಾಗಿ ಬೇರೆಯವ್ರಿಗೂ ಅಷ್ಟೇ, ಯಾರಿಗೂ ಅದನ್ನೆಲ್ಲ ಬರ್ತಿಲ್ಲ, ಅದನ್ನ ನೋಡ್ತಾ ಇಲ್ಲ, ನಿಮಗೂ ಅದೊಂದು ಇದು ನೋಡಿ, ಅವ್ರು ಮಾಡ್ತಿರೋದ್ರಲ್ಲಿ ರಿಸಲ್ಟ್ಸ್ ಅಲ್ಲೇ ತೋರಿಸ್ತಾ ಇದೆ. ಹೌದು ಸರ್. ಎಸ್, ಫೈನ್, ಓಕೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.